ಇನ್ನು ನೆಕ್ಸ್ಟ್ ಮಕರ ರಾಶಿಗೆ ಬರೋದಾದ್ರೆ 2026 ಮಕರ ರಾಶಿಯವರಿಗೆ ಶುಭವೋ ಅಶುಭವೋ ಹೇಗಿರುತ್ತೆ? ಮಕರ ರಾಶಿ ಸ್ವಲ್ಪ ಲೈಫ್ ಎಲ್ಲ ನಿಧಾನ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಬೇಗ ಏನೇ ಒಂದು ಕೆಲಸ ಮಾಡೋಕೆ ಬೇಗ ಮಾಡಬೇಕು ಅಂತ ಹೋಗ್ತಾರೆ, ಅಲ್ಲೇ ಸ್ಟಾರ್ಟಿಂಗಲ್ಲೇ ತುಳಿದ್ಕೊಂಡಿರ್ತಾರೆ. ಅವರು ನಿಧಾನ ಆಗುವಂಥದ್ದು. ಅದರೊಟ್ಟಿಗೆ ಈಗ ವಿದ್ಯುನ್ಮಾನದಲ್ಲಿ ಷಷ್ಠ ಸ್ಥಾನ, 3 ಸ್ಥಾನಗಳು ಅಂತ ಹೇಳ್ತೀವಿ. 3 ಕಷ್ಟ ಸ್ಥಾನಗಳಲ್ಲಿ ಗುರುವಿನ ಸಂಚಾರ, ರೋಗ ರಿಪು ರುಜುನ ಸ್ಥಾನ ಅಂತ ಸಹ ಹೇಳ್ತೀವಿ. ಯಾರೆಲ್ಲ ಸಾಲ ಮಾಡಿರ್ತಿರೋ ದಯವಿಟ್ಟು ಹೆಚ್ಚು ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗೇನು ಮಾಡಿ ಸಾಲದ ಮೇಲೆ ಸಾಲ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಮಾಡ್ತಾ ಇರ್ತಾರೆ, ದಯವಿಟ್ಟು ಬೇಡ. ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ತುಂಬ ಭೋಗಭಾಗ್ಯದ ಜೀವನವನ್ನು ಆಸೆ ಪಡೋಕೆ ಹೋಗಬೇಡಿ. ಈ ವರ್ಷ ಸ್ವಲ್ಪ ಅದನ್ನ ಕಮ್ಮಿ ಮಾಡೋದು. ಬಟ್ ಜೂನ್ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ಸಂದರ್ಭ ಬರುತ್ತೆ. ಹಂಗಂತ ಎಲ್ಲ ಮುಟ್ಟಿದ್ದೆಲ್ಲ ನಾವು ಚಿನ್ನ ಆಗೋಕ್ಕಲ್ಲ. ಅಟ್ಲೀಸ್ಟು ನಿಮ್ಗೆ ಒಂದು ಒಳ್ಳೆಯ ಒಂದು ಸಮಯ ಯಾವಾಗ ಅಂತ ನೋಡಿದಾಗ ಆ ಒಂದು ಜೂನ್ ನಂತರ ನಿಮಗೆ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತೆ. ಓದೋವಂಥ ಮಕ್ಕಳಲ್ಲಿ ಖಂಡಿತ ಒಳ್ಳೆ ಜ್ಞಾನಾರ್ಜನೆ ಸಿಗೋವಂಥ ವರ್ಷ ಇದು ಸಹ ಆಗಿರ್ತದೆ. ಅದರೊಟ್ಟಿಗೆ ಗುರು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಪ್ರಮೋಷನ್ ಜೊತೆಗೆ ಹೊಸ ಕೆಲಸ ಸಿಗುತ್ತೆ, ಅಥವಾ ಹೊಸ ಕೆಲಸ ಸಿಗಬೇಕು ಅಥವಾ ಪ್ರಮೋಷನ್ ಸಿಗಬೇಕು, ಇವೆರಡರಲ್ಲಿ ಯಾವ್ದಾದ್ರು ಒಂದು ದಕ್ಕುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಜೊತೆಗೆ ಫಾರಿನ್ ಯೋಗ ಸಹ ನಿಮ್ಗೆ ಅನುಕೂಲ ಆಗುವಂಥ ಸಾಧ್ಯತೆ ಸಹ ಉಂಟು. ಇಷ್ಟೆಲ್ಲ ಒಂದು ವಿಚಾರಗಳು ಮಕರ ರಾಶಿಯವರಿಗೆ. ಏನ್ ಪರಿಹಾರ ಮಾಡ್ಕೋಬಹುದು ಗುರುಗಳೇ? ಪರಿಹಾರ ಬಂದು ಕಾಲಭೈರವನ ಸ್ಮರಣೆ ಮಾಡೋಕ್ಕೆ. ಅಷ್ಟಮಿ ದಿನಗಳಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ ಬಂದ್ರೆ ತುಂಬಾ ಒಳ್ಳೆಯದು. ಅಥವಾ ಒಂದು ಬೂದುಗುಂಬಳಕಾಯಿ 2 ಭಾಗ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಂಚೋದು ತುಂಬ ಒಳ್ಳೆಯದು. ಆಗಲಿಲ್ಲ ನಿಮ್ಮ ಸುತ್ತಮುತ್ತಲು ಎಲ್ಲೂ ಕಾಲಭೈರವನ ದೇವಸ್ಥಾನ ಇಲ್ಲಾಂದರೆ ನಿಮ್ಮ ಮನೆಯಲ್ಲಾದರೂ ಸರಿ ಆ ಫೋಟೋ ಇಟ್ಟು ನಮಸ್ಕಾರ ಮಾಡಿಕೊಂಡ್ರು ಸಹ ತುಂಬ ಒಳ್ಳೆಯದಾಗುತ್ತೆ. ಕಾಲಭೈರವೇಶ್ವರ ನಿಮ್ಮ ಕಾಲಕ್ಕೂ ಬಂದು ನಿಮ್ಮನ್ನ ಅಭಿವೃದ್ಧಿಯನ್ನು ಮಾಡ್ತಾರೆ. ಓಕೆ.